ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ಎಲ್ಲ ಆರೋಗ್ಯವಾಗಿರಿ. ಇವತ್ತು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ. ನನ್ನ ಮಗಳಿಗೆ ಒಂಥರ ಚುಮ್ಮಿ ಥರನೇ, ಇದು ಬೇರೆ ಥರ ಫಸ್ಟ್ ಟೈಮ್ ಹೇಳ್ಕೊಂಡು ಕೊಟ್ಟಿದ್ದೀನಿ. ಅದೇ ಚುಮ್ಮಿ ಬೇರೆ, ಅದು ಬಟ್ಟೆ ಒಳಗಡೆ ಹಾಕ್ಕೊಳೋದು. ಇದು ಮೇಲ್ಗಡೆ ಶೆಕೆಗೆಲ್ಲ ಹಾಕ್ಬೋದು. ಚಿಕ್ಕ ಮಕ್ಕಳಿಂದ ಒಂದು 13 ಇಯರ್ಸ್ವರೆಗೂ ಸ್ಟಿಚ್ ಮಾಡ್ಕೋಬೋದು. ಆ ಥರದ್ದು ನಾನು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ. ನಿಮಗೂ ಯೂಸ್ಫುಲ್ ಆಗುತ್ತೆ ವಿಡಿಯೋ. ಹೊಸದಾಗಿ ಟೈಲರ್ ಆಗ್ತಿದ್ರೆ ನೋಡಿ. ಕತ್ತಿನ ಅಗಲಕ್ಕೆ ನಾನು 2 ಇಂಚ್ ತೊಗೊಳ್ತಾ ಇದ್ದೀನಿ, ಆಯಿತಾ. ಶೋಲ್ಡರ್ ಬಂದು 4 ಇಂಚ್ ತೊಗೊಳ್ತಾ ಇದ್ದೀನಿ. 1 ಇಂಚು ಇದಾಗುತ್ತೆ, ಫೋಲ್ಡಿಂಗ್ ಆಗುತ್ತೆ, ಆಯಿತಾ. ಎಷ್ಟು ಇಂಚ್ ಐತೆ ಇಲ್ಲಿಂದ? 6 ಇಂಚು. ಅದೇ 6 ಇಂಚು ಇಲ್ಲೂ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕಂಕ್ಲು ಬಂದು ಅದನ್ನು ಅಷ್ಟೇ 6 ಇಂಚೇ ತೊಗೊಳ್ತಾ ಇದ್ದೀನಿ ನಾನು. ಅಲ್ಲೂ 6 ಇಂಚು, ಇಲ್ಲೂ 6 ಇಂಚು. ಇದು ರೆಡಿ. ಉದ್ದ ಬಂದು 15 ಇಂಚ್ ತೊಗೊಂಡಿದ್ದೀನಿ. ಅಗಲ ಬಂದು ಅವರು 16 ರೆಡಿ, 16 ಇಂಚ್ ಆಗುತ್ತೆ. 8 ಇಂಚು 2 ಇಂಚು ಕಚ್ಚಾ ನೋಡಿ. 8 ಇಂಚ್ ಇಲ್ಲಿ ಬಂತು. ಅದು ಲೂಸು ಟೈಟು ಏನು ಬೇಕಾದ್ರೂ ನಾವು ಸ್ಟಿಚಿಂಗ್ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ, ಇಲ್ಲ ಅಂತ ಅಂದರೆ ಇದು ಹೇಳಿಲ್ವಾ, ಈ ಥರ ನಾವು ಬಿಸ್ನೆಸ್ ಮಾಡ್ಬೋದು. ನಿಮ್ಮದು ಅಂಗಡಿ ಇತ್ತು ಅಂತಂದರೆ ಬಟ್ಟೆಗಳು ತೊಗೊಂಬಂದು ಈ ಥರ ಚಿಮ್ಮಿ ಹೊಲ್ದು ಇಲ್ಲಿಂದ ಇಲ್ಲಿಗೆ 1/4 ಇಂಚು, 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಇಷ್ಟೇ, 1/4 ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ಅಗಲ 8 ಇಂಚ್ ಬಂದಿದೆಯಲ್ಲ ಫ್ರೆಂಡ್ಸ್. ಇಲ್ಲಿ 7ವರೆಗೆ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ. ಇದು ರೆಡಿ. ಕಚ್ಚಾ ಮಾಮೂಲಿ 2 ಇಂಚ್ ಬಿಟ್ಟಿದ್ದೀನಿ. ಲೂಸು ಟೈಟು ನಾವು ಮಾಡ್ಕೋಬೋದು. ಸರಿನಾ ಫ್ರೆಂಡ್ಸ್? ಇಲ್ಲಿಂದ ಇಲ್ಲಿಗೆ ಸರಿ 7 ಇಂಚು, 7 ಇಂಚ್ಗೆ ಮತ್ತು 1 ಇಂಚ್ ಒಳಗಡೆ ತೊಗೊಂಬಂದ್ಬಿಟ್ಟು ನೋಡಿ ಈ ಥರ ಒಂದು ಶೇಪ್ ಹಾಕೋಬಿಡೋಣ. ಇಲ್ಲಿಂದ ಇಲ್ಲಿಗೆ 7 ಇಂಚು, 7 ಇಂಚ್ ತೊಗೊಂಡು ಮತ್ತು ಅದನ್ನು ಈ ಥರ ಹಿಂಗೆ ಇದು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಕತ್ತಿನ ಉದ್ದ ನಾನು ಎಷ್ಟು ತೊಗೊಳ್ತೀನಿ? 5.5 ತೊಗೊಳ್ತೀನಿ ಫ್ರೆಂಡ್ಸ್. 1/2 ಇಂಚು ಬ್ಯಾಕಲ್ಲಿ, ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಹೋಗುತ್ತೆ. ರೆಡಿ 5.5 ಬರುತ್ತೆ. ಒಳ್ಳೆ ಬಟ್ಟೆಗಳೇನಾದರೂ ಇದ್ರೇ, ನೆಟ್ಟೆಡ್ ಬಟ್ಟೆ ಈ ಥರ ಎಲ್ಲ ತೊಗೊಂಬಂದರೆ ಫ್ರೆಂಡ್ಸ್, ನಾವು ಅದನ್ನು ನಾವು ಏನೇಳಿ ಗೌನ್ ಥರನೂ ಬೇಕಾದರೆ ಸ್ಟಿಚ್ ಮಾಡ್ಬೋದು. ಈ ಥರ ರೌಂಡೇ ಕೊಡ್ತೀನಿ. ಬ್ಯಾಕು ಫ್ರಂಟು ಎರಡೂ ರೌಂಡೇ. ಇಷ್ಟೇ ಫ್ರೆಂಡ್ಸ್. ಇದು ನಾನು 1.5 ಮೀಟ್ರ್ ಬಟ್ಟೆ ತೊಗೊಂಬಂದಿದ್ದು. ನನ್ನ ಮಗಳು, ಮಮ್ಮಿ ನಿಮಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ. ಯಾಕೆ ಕಂದ ಅಂತ ಅಂದರೆ, ಫಸ್ಟ್ ಬಟ್ಟೆ ತುಂಬ ಸ್ಟಿಚ್ ಮಾಡಿಕೊಡ್ತಿದ್ರಾ, ಇವಾಗ ಮಾಡ್ತಾನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ಲು. ಅದಕ್ಕೆ ಇದು ಆಲ್ರೆಡಿ ಇತ್ತು ಮನೇಲೇ ಬಟ್ಟೆ ಈ ಥರದ್ದು. ಅವಾಗ ನಾನು ಸ್ಟಾರ್ಟಿಂಗಲ್ಲಿ ಇನ್ನೂ ಚಿಕ್ಕವಳಿದ್ದಾಗ 4 ಇಯರ್ಸ್ ಬ್ಯಾಕ್ ಅವಾಗ ಒಂದು ಚಿಮ್ಮಿ ಹೊಲ್ದಿದ್ದೆ, ತಂದಿದ್ನಲ್ಲ ಬಟ್ಟೆ ಇತ್ತು. ಅದರಲ್ಲೇ ನಾನು ಮತ್ತೆ ಇನ್ನೂ ಬಟ್ಟೆ ಇದೆ, ಇವಾಗಲೂ ಆಗುತ್ತೆ. ಅದಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನೇನು ಸೆಕೆಗಾಲ ಸ್ಟಾರ್ಟ್ ಆಯ್ತಲ್ವಾ, ಮಕ್ಕಳಿಗೆ ಸೆಕೆಗೆ ಚೆನ್ನಾಗಿರುತ್ತೆ. ಅದರಿಂದ ಇದನ್ನು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೊಬಿಡೋಣ. ನೀವಷ್ಟೇ ಸೈಜು ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಹೊರ್ತು ಇನ್ನೇನು ಬೇರೆ ಏನು ಚೇಂಜ್ ಆಗೋದಿಲ್ಲ. ನಾನಿಲ್ಲಿ ಕಚ್ಚನೂ ಸೇರಿಸಿ 10 ಇಂಚ್ ತೊಗೊಂಡಿದ್ದೀವಿ. ಈ ರೆಡಿ ಬಂದು 8 ಇಂಚ್ ಇದೆ. ಅದ್ರಲ್ಲಿ ನೀವು ಇದು ಮಾಡ್ಕೋಬೋದು. ಏನು ಮಾರ್ಕ್ ಹಾಕಿದ್ದೆ ಈ ಥರ. ಈಗ ಬಾಟಮ್ಗೆ ನಾನು ಇದೇ ಫ್ರೆಂಡ್ಸ್, ಬಾಟಮ್ಗೆ ಬಟ್ಟೆ ತೊಗೊಂಡಿರೋದು ನೋಡಿ. ಅಗಲ ಬಂದು 1.5 ಮೀಟ್ರ್ ಇದೆ. ಉದ್ದ ಬಂದು ಅವ್ರಿಗೆ ಲೆಂತ್ ಸಾಲಲ್ವಲ್ಲ, ಮನೆ ಇದು ಹಾಕ್ಕೊಳಕ್ಕೆ ಶಾರ್ಟ್ಸ್ ಥರ ಚೆನ್ನಾಗಿರುತ್ತೆ. ಅದರಲ್ಲಿ 4 ಇಂಚ್ ಬರುತ್ತೆ. ಬಾಟಮಲ್ಲಿ 22 ಬರ್ತಿದೆ. 1 ಇಂಚು ಮೇಲೆ ಕೆಳಗಡೆ 1.5 ಇಂಚು ಹೋದ್ರೂ 120 ಇಂಚು ಲೆಂತ್ ಬರುತ್ತೆ ಫ್ರೆಂಡ್ಸ್. ಸ್ಟಿಚ್ ಮಾಡೋಕ್ಕೆ ತೋರಿಸ್ತೀನಿ ಯಾವ ಥರ ಅಂತ ಫ್ರೆಂಡ್ಸ್. ಇದೇನಿದೆ ಅಗಲ, ಇದು ಎರಡನ್ನೂ ಹಾಕೋಬಿಡೋಣ.
ಹಾಕೋಬಿಟ್ಟು ಫ್ರಂಟ್ ಬೇಕಾಟೆಚ್ಚು ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಹೊಸದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಿರ್ತೀರಾ ನಿಮಗೆ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ನೀವು ಕಲ್ತ್ಕೊಬಿಟ್ರೆ ಬ್ಲೌಸ್ ಕಟ್ಟಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ನನ್ನ ಮಗಳು ಇದ್ದಾಗಿನ ಆಲ್ಮೋಸ್ಟ್ ರಫ್ಯೂಸ್ಗೆಲ್ಲ ನಾನು ಸ್ಟಿಚ್ ಮಾಡೋ ಬಟ್ಟೆನೇ ಅವಳು ಹಾಕೊಳ್ಳೋದು ಆಯಿತಾ. ಇನ್ನು ಬರ್ತಡೇ ಆ ಟೈಮಲ್ಲಿ ಮಾತ್ರನೇ ಅವ್ರಿಗೆ ಗೌನು ಆ ಥರ ಎಲ್ಲ ಸ್ಟಿಚ್ ತೊಗೊಂಬರೋದು. ಅದು ಬಿಟ್ಟರೆ ನಾನು ಸ್ಟಿಚ್ ಮಾಡೋ ಬಟ್ಟೆನೇ ಹಾಕ್ಕೊಳ್ಳೋದು. ಇದಕ್ಕೆ ಬೇಕಾದ್ರೆ ಬೇರೆ ಬಟ್ಟೆ ಇದ್ರೇ ಬಟ್ಟೆ ಫ್ಯಾಬ್ರಿಕ್ ಕಮ್ಮಿ ಇದೆ, ಅದರಿಂದ ನಾನು ಇದರಲ್ಲೇ ಈ ಥರ ಮಾಡ್ತಾಯಿದ್ದೀನಿ. ಇದೇನ ಕಾಂಟ್ರಾಸ್ಟ್ ಇದ್ದಿದ್ರೆ ಬೇರೆ ಕಲರ್ದು ಹಾಕ್ಕೊಳ್ತಿದೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಕಚ್ಚಾ ಈಚೆಗೆ ಬರಬಾರ್ದು, ಈ ಥರ ಸ್ಟಿಚಿಂಗ್ ಮಾಡ್ತೀನಿ. ಸ್ವಲ್ಪ ನೆಕ್ಕಲ್ಲಿ ರೌಂಡ್ ಶೇಪ್ ಅಲ್ವಾ, ಸ್ವಲ್ಪ ನೋಡ್ಕೊಂಡು ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ. ಕಚ್ಚಾ ಈಚೆಗೆ ಬರದೇ ಇರೋ ಥರ ನೀವು ಕ್ಲೋಸ್ ಮಾಡಿ. ಎಕ್ಸ್ಟ್ರಾ ಇದ್ದಿದ್ರೆ ಬಟ್ಟೆ ಇದಕ್ಕೆ ಒಂಥರ ಪೈಪಿಂಗ್ ಪೀಸ್ ಥರ ಕೊಟ್ಬಿಟ್ಟು ಹೆಂಗೆ ಮಾಡ್ಕೋಬೋದಾಗಿತ್ತು, ಇಲ್ಲಾಂದರೆ ಸ್ಟಿಚಿಂಗ್ ಮಾಡ್ಕೋಬೋದಾಗಿತ್ತು. ಕಮ್ಮಿ ಇತ್ತು ಬಟ್ಟೆ. ಇದು ನೆಕ್ಕು ಆಯಿತು. ನೆಕ್ ಆದಮೇಲೆ ಇವಾಗ ಸ್ಲೀವ್ದು ಮಾಡ್ಕೊಳ್ಳೋಣ. ಸ್ಲೀವ್ದು ಅಷ್ಟೇ ಇದೇ ಥರ ಫೋಲ್ಡಿಂಗ್ ಮಾಡಿಕೊಂಡು ಹಿಂಗೆ ಸ್ಟಿಚ್ ಮಾಡೋದು ಫ್ರೆಂಡ್ಸ್. ಕಚ್ಚೆ ಯಾವ ಕಡೆ ಬರುತ್ತೋ ಆ ಕಡೆಗೆ ಟರ್ನ್ ಮಾಡೋದು. ಫ್ರಂಟು ಬ್ಯಾಕ್ ಎರಡು ಒಂದರಲ್ಲಿ ಒಂದೇ ಥರನೇ ಇದೆ, ಯಾವುದೂ ಸೆಕೆಂಡ್ ಪೇಸ್ ತೆಗ್ದಿಲ್ಲ, ಏನೂ ಇಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಆ ಕಡೆ ಈ ಕಡೆ 1.5 ಇಂಚು ಬಿಟ್ಟಿದ್ದೀನಿ ನಾನು. 1.5 ಇಂಚು ಬಿಟ್ಟು ನಾನು ಒಂದು ಹೊಲಿಗೆ ಹಾಕ್ಕೊಳ್ತೀನಿ ಸೈಡು. ಆ ಸೈಡು ಈ ಸೈಡು 2 ಸೈಡು ಅಂದರೆ ಆ ಥರ ಮಾಡ್ಕೊಬಿಡಿ. ಬಾಟಮಲ್ಲಿ ಮಾತ್ರ ಒಂದು 1/4 ಇಂಚಷ್ಟು ಮಾತ್ರ ಹಿಡೀರಿ. ಇಲ್ಲಿ ಸ್ಟ್ರೈಟು ಇಲ್ಲ, ಅಲ್ಲೂ 1.5 ಇಂಚೆ ಇಟ್ಬಿಡೋಣ ಫ್ರೆಂಡ್ಸ್. ಅಗಲ ಬಂದು 16 ಇಂಚು ಬರಬೇಕು. 16 ಇಂಚು ಬರ್ತಿದೆ, ಸರಿನಾ? 16 ಇಂಚು ಬರ್ತಿದೆ. ಈ 16 ಇಂಚಿಗೆ ಆಗುವಷ್ಟು ಇದನ್ನು ಡಾಟ್ ಇಟ್ಕೊಬಿಡೋಣ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ 2 ಪೀಸ್ ಬಂದಿದೆ, 2 ಪೀಸು ಈ ಥರ. ಇದನ್ನು ನಾನು ಸ್ಟಿಚಿಂಗ್ ಮಾಡ್ಕೊಬಿಡ್ತೀನಿ. ನಾನು ಅವಾಗಲೇ ಹೇಳಿದ್ನಲ್ಲ ಆ ಥರ. ಇದನ್ನು ಜಾಯಿಂಟ್ ಮಾಡ್ಕೋಬೇಕಾದ್ರೆ ನೋಡಿ ಈ ಥರ ಒಂದು ಬಟ್ಟೆಗೆ ಇನ್ನೊಂದು ಬಟ್ಟೆ ಹಾಕ್ಕೊಬಿಟ್ಟು ಫ್ರಿಲ್ ಜಾಸ್ತಿ ಹಿಡಿತೀವಲ್ಲ, ಫಿಲ್ಟು ಡಾಟ್ಸು, ಅದಕ್ಕೆ ಡಾಟ್ಸ್ ಜಾಸ್ತಿ ಹಿಡಿದ್ರೆ ಬಟ್ಟೆ ಚೆನ್ನಾಗಿ ಕಾಣೋದು. ಇಲ್ಲ ಅಂತಂದರೆ ಏನು ಅಷ್ಟೊಂದೇನು ನೆರಿಗೆ ಇಡಲಿಲ್ಲ ಅಂತಂದರೆ ಚೆನ್ನಾಗಿ ಕಾಣಲ್ಲ. ಇದ್ರಲ್ಲಿ ಬೇಕಾದ್ರೆ ಸ್ಲೀವ್ಗೆಲ್ಲ ಎತ್ಕೊಂಡು ನೆರಿಗೆ ಕಮ್ಮಿ ಮಾಡ್ಬೋದಾಗಿತ್ತು, ಪರವಾಗಿಲ್ಲ, ಚಿಕ್ಕ ಮಕ್ಕಳಲ್ವಾ, ಸ್ಲೀವ್ಲೆಸ್ ಹಾಕ್ಕೊಂಡ್ರೆ ಏನಾಗೋದಿಲ್ಲ ಅಂತ ಅಂದ್ಬಿಟ್ಟು. ಸೆಕೆಗೆಲ್ಲ ಚೆನ್ನಾಗಿರುತ್ತೆ, ಅದರಿಂದ ಇದನ್ನು ಸ್ಟಿಚಿಂಗ್ ಮಾಡ್ಕೋಬೋದು. ಇದೇ ಥರನೇ ಆ ಕಡೆ ಈ ಕಡೆ ಸೈಡ್ ಫುಲ್ 2 ಸೈಡ್ ಮುಂದೆ ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಈ ಸೈಡ್ ಸ್ಟಿಚಿಂಗ್ ಆಗ್ತೆ. ಇವಾಗ ಮತ್ತೆ ಈ ಸೈಡ್ ಮುಂದೆ ಅದೇ ಥರನೇ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಹಾಕೋಬಿಟ್ಟು ನಮಗೆ ರೆಡಿ 16 ಇಂಚ್ ಬೇಕಲ್ವಾ, 16 ಇಂಚ್ ಆಗೋ ಥರ ನಾವು ಡಾಟ್ ಇಟ್ಕೋಬೇಕಾಗತ್ತೆ. ಚಿಕ್ಕ ನೆರಿಗೆ ನೀವು ಎಲ್ಲ ನೋಡಿರ್ತೀರ ಅನಿಸುತ್ತೆ, ಗೌನ್ಸೆಲ್ಲ ಇಡಿರ್ತಾರಲ್ಲ ಫುಲ್, ಆ ಥರ ಇಟ್ಕೊಡ್ಬೇಕು. ಈ ಬಟ್ಟೆ ಮಾತ್ರ ತುಂಬ ಗಟ್ಟಿ ಇದೆ ಫ್ರೆಂಡ್ಸ್.
ಇದು ಶರ್ಟ್ ಬರುತ್ತಲ್ಲ, ಶರ್ಟ್ ಬಟ್ಟೆ ಥರನೇ, ಶರ್ಟ್ ಬಟ್ಟೆನೇ ಹೇಳಬೇಕು ಅಂತ ಇದನ್ನೇ ಅಂಗಡಿಲಿ ಎಲ್ಲ ಕೊಡ್ತಾರಲ್ವಾ, ಅಂದರೆ ಪ್ಲೈನ್ ಪೀಸಲ್ಲಿ ನೋಡಿಬಿಟ್ಟು ತೊಗೊಂಬರೋದು. ಫ್ರೆಂಡ್ಸ್ ಇವಾಗ ಇದನ್ನು ಒಂದೊಂದು ಇಂಚಿಗೆ ಡಾಟ್ ಇಟ್ಕೊಂಡು ಬರೋಣ, ಸರಿನಾ? ಒಂದೊಂದು ಇಂಚಿಗೆ ಡಾಟು, ಇದು ಹಂಗೆ ಇರಲಿ, ಅದು ಹಂಗೆ ಇರಲಿ, ಅಲ್ಲಿಂದ ಇಲ್ಲಿಗೆ 1 ಇಂಚು ಈ ಥರ ಫಿಲ್ಟು ಈ ಥರ ಇಟ್ಕೊಂಡು ಬರೋಣ. ಇಷ್ಟೇ ಅಂತೇನಿಲ್ಲ, ಇದೇನು ಲಂಗ ಅಲ್ಲ ಅಲ್ವಾ, ಒಂದು ಸೇಮ್ ಮೆಜರ್ಮೆಂಟ್ ತೊಗೊಳೋದಕ್ಕೆ ಚಿಮ್ಮಿ ಅಲ್ವಾ, ಒಂದು ಇದು ಅವ್ರನ್ನ 16 ಇಂಚ್ ಬರಬೇಕು, ಸರಿನಾ? 16 ಇಂಚ್ ಬರಬೇಕು. ನೀವು ಇದೇ ಥರನೇ ಡಾಟ್ ನಿಕ್ಕೊಂಡು ತುಂಬ ಜಾಸ್ತಿನೇ ಫೋಲ್ಡಿಂಗ್ ಮಾಡಿಬಿಟ್ರೆ ಆಮೇಲೆ ಸಾಲಿಲ್ಲ ಅಂತಂದರೆ ಮತ್ತೆ ಎಲ್ಲ ಬಿಚ್ಕೋಬೇಕಾಗುತ್ತೆ. ಇವಾಗ ಇಷ್ಟು ಹಿಡಿಯೋಣ. ನೆಕ್ಸ್ಟ್ ಏನಾರ ಕಮ್ಮಿ ಬಂತು ಅಂತ ಅಂದರೆ ಈ ಡಾಟ್ಸ್ನ ಸ್ವಲ್ಪ ಸಣ್ಣ ಇಟ್ಕೊಂಡ್ರು ಆಗತ್ತೆ. ಫ್ರೆಂಡ್ಸ್ ಇವಾಗ ಒಂದು ಸೈಡ್ ಅಟ್ಯಾಚ್ ಮಾಡಿದಾಗ ಇಲ್ಲೇ ನೋಡ್ಕೊಬಿಡಿ ಒಂದು 8 ಇಂಚ್ ಬಂದಿದೆಯಾ ಅಂತ, ಏಕೆಂದರೆ 16 ಇಂಚು ಬೇಕಾಗಿದೆಯಲ್ವಾ ನಮಗೆ. ಇವಾಗ ಬ್ಯಾಕಪ್ ಸ್ವಲ್ಪ ಚಿಕ್ಕದಾಗಿ ಡಾಟ್ ಇಟ್ಕೊಡೋದ್ರೆ ಅಂದರೆ ಸರಿ ಹೋಗುತ್ತೆ. ಸ್ಟಾರ್ಟಿಂಗಲ್ಲೇ ಈ ಥರ ಹಾಕ್ಕೊಬಿಟ್ರೆ ಫಿಲ್ಟು ಸರಿ ಬರುತ್ತೆ. ನನ್ನ ಮಗಳಿಗೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ನನ್ನ ಮಗಳಿಗೇ ಇದು ಸ್ಟಿಚ್ ಮಾಡ್ತಿರೋದು. ಆಲ್ಮೋಸ್ಟ್ ಅವಳಿಗೆ ಬರ್ತ್ಡೇ ಹಬ್ಬ ಅಂತಂದಾಗ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ರಫ್ಯೂಸ್ಗೆ ತುಂಬ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡಿರೋದು ಅವ್ರಿಗೆ. ಅದಕ್ಕೆ ಈ ನಡುವೆ ಸ್ಟಿಚ್ ಮಾಡದೆ ಇರೋಕ್ಕೆ ಹೇಳ್ತಿದ್ದಾಳೆ, ನಿಮಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಮಮ್ಮಿ, ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊಂಡು ಕೊಟ್ಟಿಲ್ಲ ನೀವು ಅಂತ ಅಂದ್ಬಿಟ್ಟು. ಅದಕ್ಕೆ ಏನಕ್ಕಂದ ಅಂತ ಅಂದ್ಬಿಟ್ಟು, ಇದೆ ಹಬ್ಬ ಬೇರೆ ಇದೆ, ಕೆಲಸಗಳು ಜಾಸ್ತಿನೇ ಇದೆ, ಆದ್ರೂ ಕುತ್ಕೊಂಡು ಮಾಡ್ತಾಯಿದ್ದೀನಿ ಅವಳಿಗೆ ಅಂತ. ನೋಡಿ ಫ್ರೆಂಡ್ಸ್, ಇದು 16 ಇಂಚು ಬಂದಿದೆ, ಇದು 16 ಇಂಚ್ ಬಂದಿದೆ, ಇದೂ ಅಷ್ಟೇ ನಮಗೆ 16 ಇಂಚು ಬರಬೇಕಾಗಿತ್ತು, ಬಂದಿದೆ. ನಿಮ್ಗೆ ಏನಾದ್ರು ಅಕಸ್ಮಾತಾಗಿ 16 ಇಂಚು ಬಂದಿಲ್ಲ ಅಂತಂದರೆ ಒಂದು ಡಾಟ್ಸ್ ಏನಾದರೂ ಚಿಕ್ಕದಾಗೆ ಇಟ್ಕೊಳ್ಳಿ, ಸರಿನಾ? ಬರುತ್ತೆ. ಇವಾಗ ಇದನ್ನು ನಾನು ಸೀದಾ ಹಾಕ್ಕೊಂಡಿದ್ದೀನಿ ಬಾಡಿ ಪೀಸು. ಇದೇನಿದೆ ಡಾಟ್ಸ್ ಹಿಡ್ದಿರೋದು ಇದನ್ನು ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕೋಬಿಟ್ಟು ಅಟ್ಯಾಚ್ ಮಾಡ್ಕೊಂಡು ಬರೋದು ಫ್ರೆಂಡ್ಸ್. ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಸೈಡು ಏನು ಅಟ್ಯಾಚ್ ಮಾಡಿರ್ತೀವಿ ನೋಡಿ ಅಲ್ಲಿಂದ ಜಾಯಿನ್ ಮಾಡೋದು. ಮಾಡ್ಕೊಂಡು ಇದೇನಿದೆ ಇದನ್ನು ನೋಡಿಕೊಂಡು ನೋಡಿ ಈ ಥರ ಹೀಗೆ ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡಿ. ಏನಾದರೂ ಅದು ಬಟ್ಟೆ ಚಿಕ್ಕ ದೊಡ್ಡದಾಯಿತು ಅಂತ ಅಂದರೆ ಅಲ್ಲಿ ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಡಾಟ್ನ ಬಿಚ್ಕೊಂಡು ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ. ಅದು ಏನು ತೊಗೊಂಡಿರ್ತೀವೋ ಅದು ಹಾಕೋಬಿಟ್ಟು ಇದಕ್ಕೆ 2 ಸ್ಟಿಚಿಂಗ್ ಹಾಕೊಬಿಡ್ಬೇಕು. ಈಗ ಫ್ರೆಂಡ್ಸ್ ಬಾಟಮ್ನ ನಾವು ಊರ್ಲಾಗ ಬೇಕಾದ್ರೂ ಮಾಡ್ಕೋಬೋದು, ಜಿಗ್ಜಾಗ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಕೈಯಲ್ಲೇ ಹೊಲ್ಕೊಳ್ತಾ ಇದ್ದೀನಿ. ಏನು ಇದೇನು ಫ್ಯಾಬ್ರಿಕ್ ಏನು ಸ್ಯಾರಿ ಫ್ಯಾಬ್ರಿಕ್ ಥರ ಇಲ್ಲ. ಅದಾದರೆ ಅಂದರೆ ಚೆನ್ನಾಗಿದೆ. ಇದನ್ನು ಈ ಥರ ಬಾಟಮ್ನ ಸ್ಟಿಚ್ ಮಾಡ್ತೀನಿ. ಬಾಟಮ್
ಫೈನಲಿ ಚಿಮ್ಮಿ ರೆಡಿ ಆಯಿತು, ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅಂದರೆ ಸ್ಟಿಚ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.